ನಂದಿ ಟಿವಿಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ಪಾವಗಡ ತಾಲೂಕಿನ ಗಡಿನಾಡು ಮಿತ್ರ ಪತ್ರಿಕೆಯ ಸಂಪಾದಕರ ಮೇಲೆ 3 ಮಹಿಳೆಯರು ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಪಾವಗಡ ತಾಲೂಕಿನಲ್ಲಿ ನಡೆದಿದೆ. ಗಡಿನಾಡು ಮಿತ್ರ ಪತ್ರಿಕೆ ಸಂಪಾದಕನ ಮೇಲೆ ಮಹಿಳೆಯರಿಂದ ಹಲ್ಲೆ. ಖಾಸಗಿ ಪತ್ರಿಕೆಯ ಸಂಪಾದಕರಾದ ರಾಮಾಂಜನಪ್ಪನವರ ಮೇಲೆ ಸೋಮವಾರ ಪಾವಗಡ ಪಟ್ಟಣದ ಟೋಲ್ ಗೇಟ್ ಬಳಿ ಈ ಘಟನೆ ನಡೆದಿದೆ. ಪತ್ರಕರ್ತನ ಮೇಲೆ 3 ಮಹಿಳೆಯರು ಹಲ್ಲೆ ನಡೆಸಲು ಕುಮ್ಮಕ್ಕು ನೀಡಿರುವ ವ್ಯಕ್ತಿ ಹಾಗೂ ಮಹಿಳೆಯರನ್ನ ಪಾವಗಡ ಪಟ್ಟಣದ ಪೊಲೀಸರು ಬಂಧಿಸಿದ್ದು, ಈ ಘಟನೆಯ ಬಗ್ಗೆ ಮಂಗಳವಾರದಂದು ಹಲ್ಲೆಯನ್ನ ಖಂಡಿಸಿ ತಾಲೂಕು ಪತ್ರಕರ್ತರಿಂದ ಬೃಹತ್ ಪ್ರತಿಭಟನೆಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಂತರ ಪತ್ರಕರ್ತ ಸಂಘದ ಅಧ್ಯಕ್ಷರಾದ ಜಿಎನ್ ಹನುಮಂತರಾಯಪ್ಪನವರು ಮಾತನಾಡಿ, ಹಲ್ಲೆ ನಡೆಸಿರುವ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಈ ಪ್ರತಿಭಟನೆಗೆ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಕುರುಬ ಸಂಘದಿಂದ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯ ಮಾಡುತ್ತಾ ಆರೋಪಿಗಳಾದ ನಾರಾಯಣ ರೆಡ್ಡಿ, ಶೋಭಾ, ಆದಿಲಕ್ಷ್ಮಿ, ಲಕ್ಷ್ಮೀದೇವಿ ಅವರನ್ನ ಬಂಧಿಸಿ ಜೈಲಿಗೆ ಹಟ್ಟಿರುವುದಾಗಿ ತಿಳಿದು ಬಂದಿದೆ. ವರದಿ ನಾಗರಾಜು, ದೇವರಹಟ್ಟಿ, ನಂದಿ ಟಿವಿ, ಪಾವಗಡ. घोषणे को करेंगे. ನಮ್ಮ ಪತ್ರಕರ್ತರ ಜಾತಿಗೆ ಭಾರಿ ಅವಮಾನ. ಯಾಕೆಂದ್ರೆ ನಮ್ಮಲ್ಲಿ ಜಾತಿ ಮತ ಭೇದ ಏನೂ ಇಲ್ಲ. ಓನ್ಲಿ ಕೇವಲ ಪತ್ರಕರ್ತರ ಜಾತಿ ಮಾತ್ರ ಇರುತ್ತದೆ. ಆದರೆ ಒಬ್ಬ ದುಷ್ಕರ್ಮಿ, ಕಿಡಿಗೇಡಿ ಒಬ್ಬ ಪತ್ರಕರ್ತರನ್ನ ಅವಾಮಾನೀಯತೆಯಿಂದ ನಡೆದಿರ್ತಕ್ಕಂಥ ಘಟನೆ ಭಾರಿ ಖಂಡನೀಯವಾದ್ದು. ಅವರಿಗೆ ಮುಂಬರುವ ದಿನಗಳಲ್ಲಿ ನಮ್ಮ ಪತ್ರಕರ್ತರಿಂದ ಎಚ್ಚರಿಸಿದ್ದೇವೆ. ಯಾವುದೇ ಕಾರಣಕ್ಕೂ ಒಬ್ಬ ಪತ್ರಕರ್ತರನ್ನ ಮುಟ್ಟಿದರೆ ನಿಮ್ಮ ಮನೆ ಮಠ ಎಲ್ಲ ಒಂದು ಸರ್ಕಾರ ಬಿಟ್ಟುಕೊಳ್ಳುವಂತ ಪ್ರತಿಭಟನೆ ಮಾಡ್ತೀವಿ. ಇನ್ನೊಂದು ಹೆಜ್ಜೆ ಕೊಟ್ಟ ಯಾವ ಪತ್ರಕರ್ತನಾಗಲಿ ನಿರ್ಭಯವಾಗಿ ಬರೀಲಿಕ್ಕೆ ನಮಗೆ ಸದಾ ಅವಕಾಶ ಕೊಡಬೇಕು, ನಮಗೆ ಬದ್ಧತೆ ಕೊಡಬೇಕು. ಯಾವುದೇ ಕಾರಣಕ್ಕೂ ಇಂಥ ಘಟನೆಗಳು ಪುನರಾವರ್ತನೆ ಆದಂಗೆ ಅಂತವ್ರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕಂತ ಈ ಮೂಲಕ ಎಚ್ಚರಿಕೆ ಕೊಡ್ತಿದ್ದೀನಿ. ನಿಮ್ಮ ಕಿವಿಗೆ ಬೀಳುತ್ತೆ, ಯಾರೋ ಹಿಂಗೆ ಜಗಳ ಆಡ್ಕೊತಾರೆ, ಈ ಥರದ್ದೆಲ್ಲ ನಡೀತಾ ಇದೆ ಅಂತ ಹೇಳ್ಬಿಟ್ಟು ದಯಮಾಡಿ ನಮ್ಗೆ ಗಮನಕ್ಕೆ ತಗೊಂಬನ್ನಿ. ನಮ್ಮದು ಏನಿದೆ ನಾವು ಮುಂದೆ ಜರುಗಿಸ್ತೀವಿ. ನಾವು ಇಂಥ ಘಟನೆಗಳನ್ನು ಮರುಕಳಿಸಂತೆ 100ಕ್ಕೆ 100ರಷ್ಟು ನಾವು ರಕ್ಷಣೆ ಕೊಡ್ತೀವಿ, ಅದನ್ನು ತಡಿತೀವಿ. ಇದು ಒಂದು. ಇದು ಎರಡನೇದು, ನಮಗೆ ವಿಚಾರ ಗೊತ್ತಾಗಿದ ತಕ್ಷಣ ಇಮಿಡಿಯೇಟಾಗಿ ಕ್ಷಣ ಮಾತ್ರದಲ್ಲಿ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ. ಕಾನೂನು ಪ್ರಕ್ರಿಯೆ ಏನಿದೆ ಅದ್ರ ಪ್ರಕಾರ ನಾವು ಜರುಗಿಸಿದ್ದೀವಿ. ಈಗಾಗಲೇ ಕೂಡ ನಾರಾಯಣ ರೆಡ್ಡಿ ಅವರು ಮಧುಗಿರಿ ಜೈಲಿನಲ್ಲಿ ಇದ್ದಾರೆ. ಅದಕ್ಕೋಸ್ಕರ ನಿಮ್ಗೆ ಹೇಳೋದು, ಇಂಥದ್ದೊಂದು ಘಟನೆ ಮರುಕಳಿಸಬಾರ್ದಂತೆ ಜವಾಬ್ದಾರಿ ಎಲ್ಲರ ಮೇಲೆ ಇದೆ. ಅವ್ರ ಪಾಪ ಹೋಗಿ ಫೋನ್ ಕೊಡಿ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ಕೋಬೇಕಂದ್ರೆ ಫೋನ್ ಕೊಡಬೇಡ ಅಂತ ಹೇಳಿ ಅವ್ರು ಅಂತವ್ರದ್ದು. ಯಾಕಂದ್ರೆ ಪಾಪ ಅವ್ರಿಗೆ ಫೋನ್ ಇಲ್ಲ. 3 ಜನ ಮಹಿಳೆಯರು ಸರ್, 3 ಜನ ಮಹಿಳೆಯರು ಪ್ರೊಡ್ಯೂಸ್ ಮಾಡ್ತೀವಿ. ಇದರಲ್ಲಿ ಇನ್ನೂ ಯಾರ್ಯಾರು ಭಾಗಿಯಾಗಿದ್ದಾರೆ ಅದರೆಲ್ಲ ತನಿಖೆ ಮಾಡಿ ಅವ್ರನ್ನು ಕೂಡ ಬಂಧಿಸುವಂತ ಕ್ರಮ ನಮಗೆ ಈಗಾಗಲೇ ಭರವಸೆ ನೀಡಿ ಈಗಾಗಲೇ ಕ್ರಮ ಕೈಗೊಂಡು ಮುಂದಿನ ಎಲ್ಲರೂ
ನೀವು ಅಲ್ಲಲ್ಲ ಇರೋದು ಮದುವೆ ಇಲ್ಲ. ಎಲ್ಲ ಸೇರ್ಕೊಳ್ಳಿ ದಯಮಾಡಿ ಎಲ್ಲರೂ ಸೇರ್ಕೊಳ್ಳಿ. ನಾರಾಜ್ ಕೊಡಿ ಇಮ್ರಾನು, ನಾರಾಜ್ ಕೊಡಿ ಫೋಟೋಗೆ ಹೋಗು.